ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲಿ ಶಿವನ ಕೊಲೆ ಕೇಸ್ ಖಾಕಿಗೆ ಸವಾಲಾಗಿದೆ. 5 ಆರೋಪಿಗಳನ್ನೇನೋ ಬಂಧಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ನೋಟಿಸ್ ಕೂಡ ಕೊಡಲಾಗಿದೆ. ಬೆಳಿಗ್ಗೆ ಭದ್ರಕಾಳಿ ಹೋಮ, ಸಂಜೆ ಮರ್ಡರ್, ಇದರ ನಡುವೆ ಅದೊಂದು ಪ್ರಾಪರ್ಟಿಯೂ ಕೂಡ ಕೊಲೆಗೆ ಕಾರಣ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ಹತ್ಯೆಗೆ ಟ್ವಿಸ್ಟ್. ಬೆಳಗ್ಗೆ ಭದ್ರಕಾಳಿ ಹೋಮ, ಸಂಜೆ ಹರಿತು ನೆತ್ತರು. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಬಿಕ್ಲು ಶಿವ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ತನಿಖೆ ವೇಳೆ ಕೇಸು ಬೇರೆ ಬೇರೆ ಆಯಾಮ ಪಡೆದುಕೊಳ್ತಿದೆ. ಈ ನಡುವೆ ಪ್ರಮುಖ ಆರೋಪಿ ಕಿರಣ್ ಸೇರಿದಂತೆ 5ರನ್ನ ಬಂಧನ ಮಾಡಿರೋ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ತನ್ನನ್ನ ಕೊಲೆ ಮಾಡೋಕೆ ಸ್ಕೆಚ್ ಹಾಕಿದ್ದ, ಅದಕ್ಕೆ ಕೊಲೆ ಮಾಡಿದ್ವಿ ಎಂದು ಕಿರಣ್ ಬಾಯ್ಬಿಟ್ಟಿದ್ದಾನೆ. ಆರೋಪಿಗಳು ಹಾಗೂ ಕೊಲೆಯಾದ ಶಿವ ಗೊತ್ತೇ ಇಲ್ಲ ಎಂದು ಶಾಸಕ ಬೈರತಿ ಬಸವರಾಜ್ ಹೇಳಿಕೆ ನೀಡಿದ್ರು. ಆದರೆ ಇದೀಗ ಬಸವರಾಜ್ ಜೊತೆ ಜಗ್ಗ ಆತ್ಮೀಯವಾಗಿರೋ ಫೋಟೋಸ್ ವೈರಲ್ ಆಗಿದೆ. ಕೇಕ್ ಕಟ್ ಮಾಡಿಸೋದು, ಬೆಳ್ಳಿ ಕಿರೀಟ ಕೊಟ್ಟಿರೋ ದೃಶ್ಯ ವೈರಲ್ ಆಗಿದೆ. ಕಾಕತಾಳೀಯ ಅಂದ್ರೆ ಮಂಗಳವಾರ ಬೆಳಗ್ಗೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗದಲ್ಲಿ ಬೈರತಿ ಭಾಗಿಯಾಗಿದ್ರು. ಅದೇ ದಿನ ಸಂಜೆಯೇ ಶಿವನ ನೆತ್ತರು ಹರಿದಿತ್ತು. ಆಸ್ತಿ ವಿಚಾರಕ್ಕೆ ಜಗ್ಗ ಧಮಕಿ ಹಾಕಿದ್ನಂತೆ. ಮಂಗಳವಾರ ರಾತ್ರಿ ಮಗ ತುಂಬಾ ಭಯದಲ್ಲಿದ್ದ. ಕಾರ್ ಕೀ ತರಲು ಹೋದಾಗ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ. ಈ ಹಿಂದೆ ಜಗ್ಗನ ಬಗ್ಗೆ ಮಗ ಮೊದಲೇ ಹೇಳಿದ್ದ. ಆಸ್ತಿ ವಿಚಾರಕ್ಕೆ ಜಗ್ಗ ಬೆದರಿಕೆ ಹಾಕಿದ್ದಂತ ಮೃತ ಶಿವನ ತಾಯಿ ಹೇಳಿದ್ದಾರೆ. ಅದೇ ಒಂದಿನ ಎಲ್ಲ ಹೊಡೆದಾಕ್ಬಿಟ್ರಿ, ಮೀಡಿಯಾ ಎಲ್ಲ ಬಂತಲ್ಲ, ಆವಾಗನೇ ಒಂದ್ಸಲಿ ಅದು ವಿಡಿಯೋ ಮಾಡಿ ಎಲ್ಲ ಟಿವಿ ಎಲ್ಲ ಬಂತಲ್ಲ, ಅವಾಗ ನಮ್ಮ ಮಗನೊಂದು ಶೂಟ್ ಮಾಡಿಬಿಟ್ಟು ನಮ್ಮದು ತಂದು ತೋರ್ಸ. ಯಾಕಂದ್ರೆ ನಾನು ಮನೆಗೆ ಬಂದಿಲ್ಲ, ಕೇಳಿದ ಜಗಳ ಈ ತರ ಸೈಟಲ್ಲಿ ಜಗಳ ಆಯ್ತು, ನಮ್ಗೆ ವಿಡಿಯೋ ತೋರಿಸ್ತಾ ಸರ್, ಅಷ್ಟೇ ಗೊತ್ತು ನಮ್ಗೆ. ಮನೆಯಲ್ಲಿ ಏನು ನಡೆಯಲ್ಲ ಸರ್, ಆಚೆನೂ ಹೋಗಿ ನಡೆಯಲ್ಲ, ಅವನ ಪಾಠ ಕೆಲ್ಸಕ್ಕೆ ಹೋಗ್ತಾನೆ. ಆಮೇಲೆ ಒಂದು ಇವಾಗ ಪ್ರಾಣಕ್ಕೆ ಭಯ ಪರಾಗ, ಅದಕ್ಕೆ ಮಮ್ಮಿ ನಾವು 20 ಜನ ಹಾಕೊಳ್ತೀನಿ, ಪರ್ಮಿಷನ್ ತೆಗಿಯಾಕ ಇಷ್ಟು ಜನ ಹಾಕೊಂಡ್ರೆ ಪೊಲೀಸ್ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್, ಪ್ರಾಣಕ್ಕೆ ಅಪಾಯ ಇದೆ ಮಾಡ್ಕೊಂಡು. ಅವಾಗ ಒಂದ್ಸಲ ಅದು ಜಗಳ ಆಯ್ತಲ್ಲ, ಆವಾಗ ಪೊಲೀಸ್ ಅವರು ಕೊಲೆಗೆ ಆಸ್ತಿ ವಿಚಾರ ತಗ್ಲಾಕೊಂಡಿದ್ದು. ಆಸ್ತಿ ವಿವಾದ ಏನು ಅಂತ ನೋಡೋದಾದ್ರೆ, ಕಿತ್ತಗನೂರಿನಲ್ಲಿ 1.5 ಎಕರೆ ಜಮೀನಿದೆ. ಆ ಜಮೀನಿಗೆ 3 ಮಾಲೀಕರಿದ್ರು. ನದಾಫ್ ಎಂಬಾತನ ಬಳಿ ಶಿವ ನೋಂದಣಿ ಮಾಡಿಸಿಕೊಂಡಿದ್ದ. ಮತ್ತೊಬ್ಬ ಮಾಲೀಕ ರವಿಯಿಂದಲೂ ನೋಂದಣಿಯಾಗಿತ್ತು. ರವಿ ಬೆನ್ನಿಗೆ ಆಪ್ತರಾದ ಜಗ್ಗ ಕಿರಣ್ ನಿಂತಿದ್ರು. ಇಡೀ ಜಮೀನಿಗೆ ರವಿ ಕಾಂಪೌಂಡ್ ಹಾಕಿಸಿಕೊಂಡಿದ್ದಂತೆ. ಇದರಿಂದ ಕುಪಿತಗೊಂಡ ಕಿರಣ್ ಕೊಲೆಗೆ ಸ್ಕೆಚ್ ಹಾಕಿದ್ನಂತೆ. ಸದ್ಯ ಪೂರ್ವ ವಿಭಾಗದ ಸ್ಪೆಷಲ್ ಟೀಮ್ನಿಂದ ತನಿಖೆ ಮುಂದುವರೆದಿದ್ದು, ಆರೋಪಿಗಳ ವಿರುದ್ಧ ಕೋಕಾ ಅಸ್ತ್ರಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಶಾಸಕ ಬೈರತಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಇನ್ನು ರೌಡಿ ಶೀಟರ್ ಜಗ್ಗ ಸೇರಿ ಉಳಿದ ಆರೋಪಿಗಳು ಸಿಕ್ಕ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲಿ ಶಿವನ ಕೊಲೆ ಕೇಸ್ ಖಾಕಿಗೆ ಸವಾಲಾಗಿದೆ. 5 ಆರೋಪಿಗಳನ್ನೇನೋ ಬಂಧಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ನೋಟಿಸ್ ಕೂಡ ಕೊಡಲಾಗಿದೆ. ಬೆಳಿಗ್ಗೆ ಭದ್ರಕಾಳಿ ಹೋಮ, ಸಂಜೆ ಮರ್ಡರ್, ಇದರ ನಡುವೆ ಅದೊಂದು ಪ್ರಾಪರ್ಟಿಯೂ ಕೂಡ ಕೊಲೆಗೆ ಕಾರಣ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ಹತ್ಯೆಗೆ ಟ್ವಿಸ್ಟ್. ಬೆಳಗ್ಗೆ ಭದ್ರಕಾಳಿ ಹೋಮ, ಸಂಜೆ ಹರಿತು ನೆತ್ತರು. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಬಿಕ್ಲು ಶಿವ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ತನಿಖೆ ವೇಳೆ ಕೇಸು ಬೇರೆ ಬೇರೆ ಆಯಾಮ ಪಡೆದುಕೊಳ್ತಿದೆ. ಈ ನಡುವೆ ಪ್ರಮುಖ ಆರೋಪಿ ಕಿರಣ್ ಸೇರಿದಂತೆ 5ರನ್ನ ಬಂಧನ ಮಾಡಿರೋ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ತನ್ನನ್ನ ಕೊಲೆ ಮಾಡೋಕೆ ಸ್ಕೆಚ್ ಹಾಕಿದ್ದ, ಅದಕ್ಕೆ ಕೊಲೆ ಮಾಡಿದ್ವಿ ಎಂದು ಕಿರಣ್ ಬಾಯ್ಬಿಟ್ಟಿದ್ದಾನೆ. ಆರೋಪಿಗಳು ಹಾಗೂ ಕೊಲೆಯಾದ ಶಿವ ಗೊತ್ತೇ ಇಲ್ಲ ಎಂದು ಶಾಸಕ ಬೈರತಿ ಬಸವರಾಜ್ ಹೇಳಿಕೆ ನೀಡಿದ್ರು. ಆದರೆ ಇದೀಗ ಬಸವರಾಜ್ ಜೊತೆ ಜಗ್ಗ ಆತ್ಮೀಯವಾಗಿರೋ ಫೋಟೋಸ್ ವೈರಲ್ ಆಗಿದೆ. ಕೇಕ್ ಕಟ್ ಮಾಡಿಸೋದು, ಬೆಳ್ಳಿ ಕಿರೀಟ ಕೊಟ್ಟಿರೋ ದೃಶ್ಯ ವೈರಲ್ ಆಗಿದೆ. ಕಾಕತಾಳೀಯ ಅಂದ್ರೆ ಮಂಗಳವಾರ ಬೆಳಗ್ಗೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗದಲ್ಲಿ ಬೈರತಿ ಭಾಗಿಯಾಗಿದ್ರು. ಅದೇ ದಿನ ಸಂಜೆಯೇ ಶಿವನ ನೆತ್ತರು ಹರಿದಿತ್ತು. ಆಸ್ತಿ ವಿಚಾರಕ್ಕೆ ಜಗ್ಗ ಧಮಕಿ ಹಾಕಿದ್ನಂತೆ. ಮಂಗಳವಾರ ರಾತ್ರಿ ಮಗ ತುಂಬಾ ಭಯದಲ್ಲಿದ್ದ. ಕಾರ್ ಕೀ ತರಲು ಹೋದಾಗ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ. ಈ ಹಿಂದೆ ಜಗ್ಗನ ಬಗ್ಗೆ ಮಗ ಮೊದಲೇ ಹೇಳಿದ್ದ.
ಆಸ್ತಿ ವಿಚಾರಕ್ಕೆ ಜಗ್ಗ ಬೆದರಿಕೆ ಹಾಕಿದ್ದಂತ ಮೃತ ಶಿವನ ತಾಯಿ ಹೇಳಿದ್ದಾರೆ. ಅದೇ ಒಂದಿನ ಎಲ್ಲ ಹೊಡೆದಾಕ್ಬಿಟ್ರಿ ಮೀಡಿಯಾ ಎಲ್ಲ ಬಂತಲ್ಲ ಆವಾಗನೇ ಒಂದ್ಸಲಿ ಅದು ವಿಡಿಯೋ ಮಾಡಿ ಎಲ್ಲ ಟಿವಿ ಎಲ್ಲ ಬಂತಲ್ಲ ಅವಾಗ ನಮ್ಮ ಮಗನೊಂದು ಶೂಟ್ ಮಾಡಿಬಿಟ್ಟು ನಮ್ಮದು ತಂದು ತೋರ್ಸ ಯಾಕಂದ್ರೆ ನನ್ನ ಮನೆಗೆ ಬಂದಿಲ್ಲ ಕೇಳಿದ ಜಗಳ ಈ ತರ ಸೈಟಲ್ಲಿ ಜಗಳ ಆಯ್ತು ನಮ್ಗೆ ವಿಡಿಯೋ ತೋರಿಸ್ತಾ ಸರ್ ಅಷ್ಟೇ ಗೊತ್ತು ನಮ್ಗೆ. ಮನೆಯಲ್ಲಿ ಏನು ನಡೆಯಲ್ಲ ಸರ್, ಆಚೆನೂ ಹೋಗಿ ನಡೆಯಲ್ಲ, ಅವ್ನ ಪಾಠ ಕೆಲ್ಸಕ್ಕೆ ಹೋಗ್ತಾನೆ. ಆಮೇಲೆ ಒಂದು ಇವಾಗ ಪ್ರಾಣಕ್ಕೆ ಭಯ ಪರಾಗ ಅದಕ್ಕೆ ಮಮ್ಮಿ ನಾವು 20 ಜನ ಹಾಕೊಳ್ತೀನಿ ಪರ್ಮಿಷನ್ ತೆಗಿಯಾಕ ಇಷ್ಟು ಜನ ಹಾಕೊಂಡ್ರೆ ಪೊಲೀಸ್ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್, ಪ್ರಾಣಕ್ಕೆ ಅಪಾಯ ಇದೆ ಮಾಡ್ಕೊಂಡು. ಅವಾಗ ಒಂದ್ಸಲ ಅದು ಜಗಳ ಆಯ್ತಲ್ಲ ಆವಾಗ ಪೊಲೀಸ್ ಅವರು ಕೊಲೆಗೆ ಆಸ್ತಿ ವಿಚಾರ ತಗ್ಲಾಕೊಂಡಿದ್ದು. ಆಸ್ತಿ ವಿವಾದ ಏನು ಅಂತ ನೋಡೋದಾದ್ರೆ ಕಿತ್ತಗನೂರಿನಲ್ಲಿ 1.5 ಎಕರೆ ಜಮೀನಿದೆ. ಆ ಜಮೀನಿಗೆ 3 ಮಾಲೀಕರಿದ್ರು. ನದಾಫ್ ಎಂಬತನ ಬಳಿ ಶಿವ ನೋಂದಣಿ ಮಾಡಿಸಿಕೊಂಡಿದ್ದ. ಮತ್ತೊಬ್ಬ ಮಾಲೀಕ ರವಿಯಿಂದಲೂ ನೋಂದಣಿಯಾಗಿತ್ತು. ರವಿ ಬೆನ್ನಿಗೆ ಆಪ್ತರಾದ ಜಗ್ಗ ಕಿರಣ್ ನಿಂತಿದ್ರು. ಇಡೀ ಜಮೀನಿಗೆ ರವಿ ಕಾಂಪೌಂಡ್ ಹಾಕಿಸಿಕೊಂಡಿದ್ದಂತೆ. ಇದರಿಂದ ಕುಪಿತಗೊಂಡ ಕಿರಣ್ ಕೊಲೆಗೆ ಸ್ಕೆಚ್ ಹಾಕಿದ್ನಂತೆ. ಸದ್ಯ ಪೂರ್ವ ವಿಭಾಗದ ಸ್ಪೆಷಲ್ ಟೀಮ್ನಿಂದ ತನಿಖೆ ಮುಂದುವರೆದಿದ್ದು ಆರೋಪಿಗಳ ವಿರುದ್ಧ ಕೋಕಾ ಅಸ್ತ್ರಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಶಾಸಕ ಭೈರತಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಇನ್ನು ರೌಡಿ ಶೀಟರ್ ಜಗ್ಗ ಸೇರಿ ಉಳಿದ ಆರೋಪಿಗಳು ಸಿಕ್ಕ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲಿ ಶಿವನ ಕೊಲೆ ಕೇಸ್ ಖಾಕಿಗೆ ಸವಾಲಾಗಿದೆ. 5 ಆರೋಪಿಗಳನ್ನೇನೋ ಬಂಧಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ನೋಟಿಸ್ ಕೂಡ ಕೊಡಲಾಗಿದೆ. ಬೆಳಗ್ಗೆ ಭದ್ರಕಾಳಿ ಹೋಮ, ಸಂಜೆ ಮರ್ಡರ್, ಇದರ ನಡುವೆ ಅದೊಂದು ಪ್ರಾಪರ್ಟಿಯೂ ಕೂಡ ಕೊಲೆಗೆ ಕಾರಣ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ಹತ್ಯೆಗೆ ಟ್ವಿಸ್ಟ್. ಬೆಳಗ್ಗೆ ಭದ್ರಕಾಳಿ ಹೋಮ, ಸಂಜೆ ಹರಿಯಿತು ನೆತ್ತರು. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಬಿಕ್ಲು ಶಿವ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ತನಿಖೆ ವೇಳೆ ಕೇಸು ಬೇರೆ ಬೇರೆ ಆಯಾಮ ಪಡೆದುಕೊಳ್ತಿದೆ. ಈ ನಡುವೆ ಪ್ರಮುಖ ಆರೋಪಿ ಕಿರಣ್ ಸೇರಿದಂತೆ 5 ಬಂಧನ ಮಾಡಿರೋ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ತನ್ನನ್ನ ಕೊಲೆ ಮಾಡೋಕೆ ಸ್ಕೆಚ್ ಹಾಕಿದ್ದ, ಅದಕ್ಕೆ ಕೊಲೆ ಮಾಡಿದ್ವಿ ಎಂದು ಕಿರಣ್ ಬಾಯ್ಬಿಟ್ಟಿದ್ದಾನೆ. ಆರೋಪಿಗಳು ಹಾಗೂ ಕೊಲೆಯಾದ ಶಿವ ಗೊತ್ತೇ ಇಲ್ಲ ಎಂದು ಶಾಸಕ ಭೈರತಿ ಬಸವರಾಜ್ ಹೇಳಿಕೆ ನೀಡಿದ್ರು. ಆದರೆ ಇದೀಗ ಬಸವರಾಜ್ ಜೊತೆ ಜಗ್ಗ ಆತ್ಮೀಯವಾಗಿರೋ ಫೋಟೋಸ್ ವೈರಲ್ ಆಗಿದೆ. ಕೇಕ್ ಕಟ್ ಮಾಡಿಸೋದು, ಬೆಳ್ಳಿ ಕಿರೀಟ ಕೊಟ್ಟಿರೋ ದೃಶ್ಯ ವೈರಲ್ ಆಗಿದೆ. ಕಾಕತಾಳೀಯ ಅಂದ್ರೆ ಮಂಗಳವಾರ ಬೆಳಗ್ಗೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗದಲ್ಲಿ ಭೈರತಿ ಭಾಗಿಯಾಗಿದ್ರು. ಅದೇ ದಿನ ಸಂಜೆ ಶಿವನ ನೆತ್ತರು ಹರಿದಿತ್ತು. ಆಸ್ತಿ ವಿಚಾರಕ್ಕೆ ಜಗ್ಗ ಧಮಕಿ ಹಾಕಿದ್ನಂತೆ. ಮಂಗಳವಾರ ರಾತ್ರಿ ಮಗ ತುಂಬಾ ಭಯದಲ್ಲಿದ್ದ. ಕಾರ್ ಕೀ ತರಲು ಹೋದಾಗ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ. ಈ ಹಿಂದೆ ಜಗ್ಗನ ಬಗ್ಗೆ ಮಗ ಮೊದಲೇ ಹೇಳಿದ್ದ. ಆಸ್ತಿ ವಿಚಾರಕ್ಕೆ ಜಗ್ಗ ಬೆದರಿಕೆ ಹಾಕಿದ್ದಂತ ಮೃತ ಶಿವನ ತಾಯಿ ಹೇಳಿದ್ದಾರೆ. ಅದೇ ಒಂದಿನ ಎಲ್ಲ ಹೊಡೆದಾಕ್ಬಿಟ್ರಿ ಮೀಡಿಯಾ ಎಲ್ಲ ಬಂತಲ್ಲ ಆವಾಗನೇ ಒಂದ್ಸಲಿ ಅದು ವಿಡಿಯೋ ಮಾಡಿ ಎಲ್ಲ ಟಿವಿ ಎಲ್ಲ ಬಂತಲ್ಲ ಅವಾಗ ನಮ್ಮ ಮಗನೊಂದು ಶೂಟ್ ಮಾಡಿಬಿಟ್ಟು ನಮ್ಮದು ತಂದು ತೋರ್ಸ ಯಾಕಂದ್ರೆ ನನ್ನ ಮನೆಗೆ ಬಂದಿಲ್ಲ ಕೇಳಿದ ಜಗಳ ಈ ತರ ಸೈಟಲ್ಲಿ ಜಗಳ ಆಯ್ತು ನಮ್ಗೆ ವಿಡಿಯೋ ತೋರಿಸ್ತಾ ಸರ್ ಅಷ್ಟೇ ಗೊತ್ತು ನಮ್ಗೆ. ಮನೆಯಲ್ಲಿ ಏನು ನಡೆಯಲ್ಲ ಸರ್, ಆಚೆನೂ ಹೋಗಿ ನಡೆಯಲ್ಲ, ಅವ್ನ ಪಾಠ ಕೆಲ್ಸಕ್ಕೆ ಹೋಗ್ತಾನೆ. ಆಮೇಲೆ ಒಂದು ಇವಾಗ ಪ್ರಾಣಕ್ಕೆ ಭಯ ಪರಾಗ ಅದಕ್ಕೆ ಮಮ್ಮಿ ನಾವು 20 ಜನ ಹಾಕೊಳ್ತೀನಿ ಪರ್ಮಿಷನ್ ತೆಗಿಯಾಕ ಇಷ್ಟು ಜನ ಹಾಕೊಂಡ್ರೆ ಪೊಲೀಸ್ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್, ಪ್ರಾಣಕ್ಕೆ ಅಪಾಯ ಇದೆ ಮಾಡ್ಕೊಂಡು. ಅವಾಗ ಒಂದ್ಸಲ ಅದು ಜಗಳ ಆಯ್ತಲ್ಲ ಆವಾಗ ಪೊಲೀಸ್ ಅವರು ಕೊಲೆಗೆ ಆಸ್ತಿ ವಿಚಾರ ತಗ್ಲಾಕೊಂಡಿದ್ದು. ಆಸ್ತಿ ವಿವಾದ ಏನು ಅಂತ ನೋಡೋದಾದ್ರೆ ಕಿತ್ತಗನೂರಿನಲ್ಲಿ 1.5 ಎಕರೆ ಜಮೀನಿದೆ. ಆ ಜಮೀನಿಗೆ 3 ಮಾಲೀಕರಿದ್ರು. ನದಾಫ್ ಎಂಬತನ ಬಳಿ ಶಿವ ನೋಂದಣಿ ಮಾಡಿಸಿಕೊಂಡಿದ್ದ. ಮತ್ತೊಬ್ಬ ಮಾಲೀಕ ರವಿಯಿಂದಲೂ ನೋಂದಣಿಯಾಗಿತ್ತು. ರವಿ ಬೆನ್ನಿಗೆ ಆಪ್ತರಾದ ಜಗ್ಗ ಕಿರಣ್ ನಿಂತಿದ್ರು. ಇಡೀ ಜಮೀನಿಗೆ ರವಿ ಕಾಂಪೌಂಡ್ ಹಾಕಿಸಿಕೊಂಡಿದ್ದಂತೆ. ಇದರಿಂದ ಕುಪಿತಗೊಂಡ ಕಿರಣ್ ಕೊಲೆಗೆ ಸ್ಕೆಚ್ ಹಾಕಿದ್ನಂತೆ.